ಕರಿದೇನೆ ಬಂದು ನಿಮ್ಗೆ ಕ್ಲೋಸ್ ಆಗ್ಬೇಕು ಅನ್ಕೊಂಡಿರೋಳು ಇನ್ ನೀವ್ ಕರ್ದಾಗ ಬರ್ದೇ ಇರ್ತೀನಾ? ನೋ ವೇ. ಈಗಲೇ ಮ್ಯಾನೇಜರ್ಗೆ ಹೇಳಿ ಒಂದು ಮೀಟಿಂಗ್ ಅರೇಂಜ್ ಮಾಡಿಸ್ತೀನಿ. ಬೇಡ, ಇದು ಅವ್ರ ಕೈಲಾಗೋ ಕೆಲಸ ಅಲ್ಲ. ಹೇಳು ಪ್ರೀತು. ಈ ಕಂಪ್ನಿ CEO ಮನೆಯವ್ರನ್ನೆಲ್ಲ ಸೇರಿಸಿ ಇಮಿಡಿಯೇಟ್ ಆಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ. ಯಾಕೆ, ಏನಾಯ್ತು? ಯಜಮಾನಿ ಮೀಟಿಂಗ್ ಅರೇಂಜ್ ಮಾಡಿ ಅಂತ ಹೇಳಿದ್ರೆ ಅವ್ರ ಹತ್ರ ಯಾಕೆ ಏನು ಅಂತಲೂ ಕೇಳಲ್ಲ, ಅರೇಂಜ್ ಮಾಡ್ತೀರಾ. ಅದೇ ನಾನು ಕೇಳಿದ್ರೆ ಯಾಕೆ ಏನು ಅಂತ ಸಾವಿರಾರು ಪ್ರಶ್ನೆಗಳು ಕೇಳ್ತೀರಾ. ಇದೇನಾ ಈಕ್ವಾಲಿಟಿ ಅಂದರೆ? ನಾನೇ ಅರ್ಥ ಆಗದೆ ಇರೋ ಮಗನಿಗೆ ನನ್ನ ಪ್ರಶ್ನೆ ಹೇಗೆ ಅರ್ಥ ಆಗುತ್ತೆ? ಹೋಗ್ಲಿ ಬಿಡು, ಈಗಲೇ ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು. ಮ್ಯಾನೇಜರ್, ಇಮಿಡಿಯೇಟ್ ಆಗಿ ಮೀಟಿಂಗ್ ಅರೇಂಜ್ ಮಾಡಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕಾನ್ಫರೆನ್ಸ್ ರೂಮಿಗೆ ಬಂದು ಗ್ಯಾದರ್ ಆಗೋದಕ್ಕೆ ಹೇಳಿ. ಏನಪ್ಪ ಇದು, ಇಷ್ಟು ಅರ್ಜೆಂಟಾಗಿ ಮೀಟಿಂಗ್ ಕರ್ತಿದ್ದೀರಾ? ಇನ್ನೂ ಯಾವ್ದಾದ್ರೂ ಕಾನೂನು ಚೌಕಟ್ಟಿಂದ ನಮ್ಮನ್ನು ಬಂಧಿಸೋದಿದ್ಯಾ? ಹಾಗೇನಿಲ್ಲ, ಪ್ರೀತು ಅರ್ಜೆಂಟಾಗಿ ಮೀಟಿಂಗ್ ಸೇರ್ಸಕ್ಕೆ ಕೇಳ್ದ, ಅದಕ್ಕೆ ಕರೆಸ್ದೆ. ಯಾವ ಕಾರಣಕ್ಕೆ? ನನಗೂ ಗೊತ್ತಿಲ್ಲ, ಪ್ರೀತುನೇ ಕೇಳಬೇಕು. ಎಕ್ಸ್ಕ್ಯೂಸ್ ಮೀ. ಪ್ರೀತು, ಯಾರಿಂದಾದ್ರೂ ಏನಾದ್ರೂ ತೊಂದರೆ ಆಯ್ತಾ? ಯಾವ ಕಾರಣಕ್ಕೋಸ್ಕರ ಎಲ್ಲಾರನ್ನೂ ಮೀಟಿಂಗ್ ಕರೆಸಿದ್ಯಾ? ಅಕ್ಕ, ನಾನು ಹೇಳೋ ವಿಷಯದಿಂದ ನನ್ನವರು ಅನ್ನಿಸ್ಕೊಂಡಿರೋರ್ಗೆ ಯಾರಿಗೂ ಟೆನ್ಷನು ಇಲ್ಲ, ಭಯನೂ ಇಲ್ಲ. ಇನ್ಫ್ಯಾಕ್ಟ್ ಖುಷಿ ವಿಚಾರನೇ ಇದು. ಖುಷಿನಾ? ಖುಷಿ ವಿಷಯನ? ಏನು ಅದು? ಹೇಳ್ತೀನಣ್ಣ, ಹೇಳೋಕೆ ಅಂತಾನೆ ನಿಮ್ಮೆಲ್ಲರೂ ಕರೆದಿರೋದು. ಬಟ್ ನನ್ನವರು ಅಂತ ಅನ್ಸ್ಕೊಳ್ದೇ ಇರೋರಿಗೆ ನಾನು ಹೇಳೋ ವಿಷಯ ಕೇಳಿ ಶಾಕು ಆಗುತ್ತೆ, ಭಯನೂ ಆಗುತ್ತೆ. ಹೌದಾ? ಹಾಗಾದ್ರೆ ಮೊದಲು ಆ ಶಾಕ್ ವಿಷಯ ಹೇಳು. ಕ್ಯೂರಿಯಾಸಿಟಿ ತುಂಬಾ ಕಾಡ್ತಾ ಇದೆ ಕಣೋ, ಪ್ಲೀಸ್ ಹೇಳೋ. ಯಾರೋ ಒಬ್ರು ಗಣ್ಯ ವ್ಯಕ್ತಿಗಳು ಬೆಳಗ್ಗೆ ಯಾರ ಸಪೋರ್ಟು ತಗೊಳ್ದೆ, ಯಾವ ಫಂಡಿಂಗ್ನು ತಗೊಳ್ದೆ ಬಿಸ್ನೆಸ್ ಮಾಡಿ ತೋರಿಸು ಅಂತ ಹೇಳಿದ್ರು. ಆ ಚಾಲೆಂಜಲ್ಲಿ ನಾನು ಗೆದ್ದಾಯ್ತಾಯ್ತು. 1 ಕೋಟಿ ಡೀಲ್ನ ಓಕೆ ಮಾಡಿಸ್ಕೊಂಡಿದ್ದು ಆಯ್ತು. ಪ್ರೀತು, ಕಂಗ್ರಾಟ್ಸ್. ಥ್ಯಾಂಕ್ ಯು. ಪ್ರೀತು, ಕಂಗ್ರ್ಯಾಚುಲೇಷನ್ಸ್ ಕಣೋ. ಐ ಆಮ್ ಸೋ ಹ್ಯಾಪಿ ಟುಡೇ. ನೀನು ಈ ಚಾಲೆಂಜ್ ಗೆದ್ದಿರೋದು ನಾವೇ ಗೆದ್ದಿರೋಷ್ಟು ಸಂತೋಷ ಆಗ್ತಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಬಾಯ್. ಹೌದು ಕಣೋ, ತುಂಬಾ ಖುಷಿ ಆಗ್ತಿದೆ, ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಕಣೋ. ಥ್ಯಾಂಕ್ಸ್ ಅಣ್ಣ. ಕಂಗ್ರಾಟ್ಸ್ ಪ್ರೀತು. ಥ್ಯಾಂಕ್ಸ್ ಅದಕ್ಕೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಅಷ್ಟೇ. ಈ 1 ಕೋಟಿ ಬಿಸ್ನೆಸ್ನ ಇನ್ನೂ ಜಾಸ್ತಿ ಟರ್ನ್ ಓವರ್ ಆಗೋ ಥರ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಅಷ್ಟೇ ಅಲ್ಲ, ಇದೇ ರೀತಿ ಹಲವಾರು ಡೀಲ್ಗಳನ್ನ ತರ್ತೀನಿ.
ಯಾರೋ ಹೇಳಿದ್ರಪ್ಪ ಅಪ್ಪನ ಹೆಸರಿಂದಾನೇ ನಾನು ಅಂತ. ಅವ್ರ ಹೆಸರು ಬಳಸ್ದೆ ಡೀಲ್ ಓಕೆ ಮಾಡಿ ತೋರಿಸಿದ್ದೀನಿ. ನನ್ನ ಬಗ್ಗೆ ತಿಳ್ಕೊಂಡು ನನ್ನನ್ನೇ ಹುಡ್ಕೊಂಡು ಕಾಲ್ ಮಾಡಿ ಡೀಲ್ ಕೊಟ್ಟಿದ್ದಾರೆ. ನನಗೆ ಚಾಲೆಂಜ್ ಹಾಕ್ತವ್ರು ಸ್ವತಃ ಗಂಡನ ಸಹಾಯದಿಂದನೇ ಮ್ಯಾನೇಜರ್ ಆದವರು, ಆಮೇಲೆ ಯಜಮಾನಿ ಕೂಡ ಆದ್ರು. ಪಾಪ ಇದನ್ನೆಲ್ಲ ಮರ್ತಿದ್ದಾರೆ ಅನ್ಸುತ್ತೆ. ಇವನೇನಾದ್ರೂ ಚಾಲೆಂಜಲ್ಲಿ ಗೆದ್ದುಬಿಟ್ರೆ ಅವರಪ್ಪ ಕರಳು ಸಂಬಂಧ ಅಂತ CO ಮಾಡೇ ಬಿಡ್ತಾರೆ. ಸುಲಭವಾಗಿ ಯಜಮಾನಿ ಆಗ್ಬಿಟ್ಟು ನಮ್ಮಗಳಿಗೆ ಪರಿಶ್ರಮದ ಪಾಠ ಮಾಡ್ತಾರೆ. ಹೀಗಿದನ್ನೆಲ್ಲ ನೋಡ್ತಾ ಇದ್ರೆ ಕೋಪ ಮಾಡ್ಕೋಬೇಕು, ನಗ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಅಡ್ಡದಾರಿಲ್ ಬಂದ ಆಡಂಬರ ಅರ್ಧದಲ್ಲೇ ಹೋಗುತ್ತೆ. ಬೈ ಬರ್ತೆ ಲಕ್ಸುರಿ ಲೈಫ್ ಇದ್ರು ಕಷ್ಟಪಟ್ಟು ಸ್ವಂತ ಟ್ಯಾಲೆಂಟ್ ಇಂದ ಗೆದ್ದಿದ್ದೀನಿ. ಯಾರನ್ನೂ ಟ್ರ್ಯಾಪ್ ಮಾಡಿ ಗೆದ್ದಿಲ್ಲ. ಪ್ರೀತು, ದಿಸ್ ಇಸ್ ಟೂ ಮಚ್. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ನಾನು ಯಾರಿಗೋ ಹೇಳಿದ್ರೆ ನಿಮ್ಗೆ ಯಾಕೆ ಕೋಪ ಬರ್ತಾ ಇದೆ? ಓ, ಅದು ನಿಮ್ಮವ್ರಿಗೆ ಕನೆಕ್ಟ್ ಆಗ್ತಿದ್ಯಾ? ಐ ಆಮ್ ಸೋ ಸಾರಿ. ಅಲ್ಲಪ್ಪ, ಅದೇ ನಿಮ್ಮವರು ನಮ್ಮೆಲ್ರೂ ನಿಮ್ಮ